ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೇಳಿ ಬಾಲರಾಜ್. ಮೇಡಮ್, ಇಲ್ಲಿ ಏನ್ ನಡೀತಾ ಇದೆ ಮೇಡಮ್? ಆ ಧ್ರುವ ನನ್ನ ಮನೆಗೆ ಬಂದು ನನ್ನ ಕುತ್ತಿಗೆ ಮೇಲೆ ಕೈ ಇಟ್ಟು ನನ್ನ ಮೈನ ಜೀವನ ಹಾಳು ಮಾಡಿದವ್ರು ನಿಮ್ನ ಯಾರನ್ನೂ ಸುಮ್ಮನೆ ಬಿಡಲ್ಲ, ಯಾಕ್ರೋ ನನ್ನ ಮೈನ ಜೀವನ ಹಾಳು ಮಾಡಿದ್ರಿ ಅಂತ ಏನೇನೋ ಆವಾಜ್ ಹಾಕ್ಬಿಟ್ಟೋದ ಮೇಡಮ್. ಏನ್ ಹೇಳ್ತಿದ್ದೀರಾ? ಇದೆಲ್ಲ ಯಾವಾಗಾಯ್ತು? ಸಂಜೆ ಬಂದೋದ ಮೇಡಮ್. ಆಗ ಸದ್ಯ ನನ್ನ ಹೆಂಡತಿಗೆ ವಿಷಯ ಗೊತ್ತಾಗ್ಲಿಲ್ಲ. ಅವಳಿಗೆ ವಿಷಯ ಗೊತ್ತಾಗಿದ್ದಿದ್ರೆ ನಾನು ನಿಮ್ಮ ಹತ್ರ ಮಾತಾಡಕ್ಕೂ ಆಗ್ತಿರ್ಲಿಲ್ಲ. ಆದ್ರೆ ಇದೆಲ್ಲ ನನ್ನ ಮಗಳು ನೋಡ್ಬಿಟ್ಲು ಮೇಡಮ್. ನೋಡಿ, ನೀವೇನಾದ್ರೂ ಭಯದಲ್ಲಿ ಬಾಯ್ ಬಿಟ್ಬಿಟ್ರಾ? ಹೇಳಿ ಬಾಲರಾಜ್. ಅಯ್ಯೋ ಮೇಡಮ್, ನಾನ್ ನಿಮ್ ಹತ್ರ ನನ್ನ ಕಷ್ಟ ಹೇಳ್ಕೊತಾ ಇದ್ರೆ ನೀವು ನನ್ನೇ ವಿಚಾರಣೆ ಮಾಡ್ತಾ ಇದೀರಲ್ಲ ಮೇಡಮ್. ಬಾಲರಾಜ್, ನನ್ ಕೇಳಿದಕ್ ಮಾತ್ರ ಉತ್ತರ ಕೊಡಿ. ಆ ಧ್ರುವ ಹತ್ರ ಏನಾದ್ರೂ ಭಯದಿಂದ ಮೈನಾಗೆ ಮತ್ ಹಾಕಿದ್ದು ನಾವೇ ಅಂತ ಏನಾದ್ರೂ ಬಾಯ್ ಬಿಟ್ಬಿಟ್ರಾ? ಅದೆಲ್ಲ ಏನು ಹೇಳಿಲ್ಲ ಮೇಡಮ್. ಆದ್ರೆ ಆ ಧ್ರುವ ಬೈರ ನಮ್ ಕೈಗೆ ಸಿಕ್ಕಿದಾನೆ. ಅವನು ಎಲ್ಲ ವಿಚಾರ ಬಾಯ್ ಬಿಟ್ಟಿದ್ದಾನೆ. ನೋಡ್ತಾ ಇರಿ, ನಿಮ್ಗೆಲ್ಲ ಇದೆ ಅಂತ ನನ್ನೇ ಬೆದರಿಸ್ಬಿಟ್ಟೋದ ಮೇಡಮ್. ಈ ವಿಚಾರ ಏನಾದ್ರೂ ನನ್ನ ಹೆಂಡತಿ ಗೊತ್ತಾದ್ರೆ ಅಷ್ಟೇ ನನ್ನ ಕಥೆ. ಮೇಡಮ್, ದಯವಿಟ್ಟು ನಿಜ ಹೇಳಿ, ಇಲ್ಲಿ ಏನಾಗ್ತಿದೆ ಮೇಡಮ್? ನನ್ನ ಹತ್ರ ಅರ್ಥ ಆಗೋಂಗಾದ್ರೂ ಹೇಳಿ ಮೇಡಮ್. ನೋಡಿ ಬಾಲರಾಜ್, ಈ ಟೈಮಲ್ಲಿ ಅದನ್ನೆಲ್ಲ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಳ್ಳಕ್ಕೆ ನನಗೆ ಪೇಷನ್ಸ್ ಇಲ್ಲ. ಹೇಗೋ ನಾಳೆ ಸಿಗ್ತೀರಾ ತಾನೆ? ನಾಳೆ ಹೇಳ್ತೀನಿ. ಅದು ಅಲ್ದೆ ಈಗಷ್ಟೇ ನಾನು ಹೋಗಿ ಆ ಬೈರ ಫೋನ್ನ ರಿಪೇರಿ ಕೊಟ್ಟು ಬಂದಿದ್ದೀನಿ. ಅವ್ನ್ ಲಾಕ್ ಪಾಸ್ವರ್ಡ್ ಕೂಡ ಗೊತ್ತಿಲ್ಲ. ಅದ್ ಏನಾಗುತ್ತೋ ಏನೋ ಅನ್ನೋ ಟೆನ್ಷನ್ ಅಲ್ಲಿ ಇದ್ದೀನಿ. ಮತ್ತೆ ಇನ್ನಷ್ಟು ಟೆನ್ಷನ್ ನೀವು ನನಗೆ ಕೊಟ್ಟು ಇರಿಟೇಟ್ ಮಾಡಬೇಡಿ. ಸುಮ್ನೆ ಮಲ್ಕೊಳ್ಳಿ. ಗುಡ್ ನೈಟ್. ನನಗಿದು ಬ್ಯಾಡ್ ನೈಟ್ ಮೇಡಮ್. ಶಟ್ ಅಪ್ ಬಾಲರಾಜ್, ಸುಮ್ನೆ ಮಲ್ಕೊಳ್ಳಿ. ಅಯ್ಯೋ, ಈ ವಿಚಾರ ನನ್ನ ಹೆಂಡತಿ ಪುಷ್ಪ ಗೊತ್ತಾದ್ರೆ ನನ್ನ ಚರ್ಮ ಸುಲ್ದ್ಬಿಡ್ತಾಳಲ್ಲಪ್ಪ. ಈ ನರ್ತನ ಅದು ಏನ್ ಮಾಡ್ತಿದ್ದಾಳೋ ಏನೋ, ನನಗೊಂದು ಅರ್ಥ ಆಗ್ತಾ ಇಲ್ಲ. ಹಾಗಾದ್ರೆ ಬೈರ ಧ್ರುವ ಹತ್ರ ಇದ್ದಾನ? ಆಸ್ಪತ್ರೆಗೆ ತಾನೇ ಹೋಗೋಣ ಅಂತ ಹೇಳಿದ್ದು, ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದ್ರಿ? ನೀವು ಬೆಳಿಗ್ಗೆಯಿಂದ ತುಂಬ ಓಡಾಡಿ ಸುಸ್ತಾಗಿರ್ತೀರಾ. ನೀವು ಹಾಸ್ಟೆಲಲ್ಲಿ ಸ್ವಲ್ಪ ರೆಸ್ಟ್ ಮಾಡಿ, ನಾನು ಆಸ್ಪತ್ರೆಯಲ್ಲೆಲ್ಲ ನೋಡ್ಕೊಳ್ತೀನಿ. ಅಲ್ಲ, ನೀವೊಬ್ಬರೇ ಹೋಗಿ ಏನು ಮಾಡ್ತೀರಾ? ನಾನು ಬರ್ತೀನಿ. ನಾನೊಬ್ಬನೇ ಎಲ್ಲಿದ್ದೀನಿ? ಅಲ್ಲಿ ಭೈರ ಬಿದ್ದಿದ್ದೀನಲ್ವಾ, ಅವನ್ನ ನೋಡ್ಕೊಳ್ಬಾರ್ದಾ? ನೋಡಿ, ಡಾಕ್ಟ್ರು ನಿಮಗೆ ರೆಸ್ಟ್ ಮಾಡೋದಕ್ಕೆ ಹೇಳಿದ್ದಾರೆ. ಪ್ಲೀಸ್ ನೀವು ರೆಸ್ಟ್ ಮಾಡಿ. ಸರಿ, ಆದರೆ ನಿಮಗೆ ನಾನು ಏನೋ ಹೇಳಬೇಕು. ಆದ್ರೆ ನೀವು ತಪ್ಪು ತಿಳ್ಕೊಬಾರ್ದು. ಸರಿ, ತಪ್ಪು ತಿಳ್ಕೊಳ್ಳಲ್ಲ, ಹೇಳಿ. ನನ್ಗ್ಯಾಕೋ ನೀವು ಈ ವಿಷಯದಲ್ಲಿ ತುಂಬಾ ಆತರ ಪಡ್ತಿದ್ದೀರ ಅಂತ ಅನಿಸ್ತಾ ಇದೆ ಧ್ರುವ ಅವರೇ. ಆತರನಾ? ಯಾವ ವಿಷಯದಲ್ಲಿ? ನಿಮ್ ಕೋಪ ನಿಮ್ ಬುದ್ಧಿನ ಮಂಕ್ ಮಾಡ್ತಾ ಐತೆ. ಅಲ್ಲ ಧ್ರುವ ಅವರೇ, ನಾವೇನ್ ಮಾಡ್ತಾ ಇದೀವಿ ಅಂತ ನಮ್ ಶತ್ರುಗಳಿಗೆ ಗೊತ್ತಾದ್ರೆ ಅವ್ರನ್ನ ಸಾಕ್ಷಿ ಸಮೇತ ಕಂಡು ಹಿಡಿಯೋದು ಹೇಗೆ? ನೀವೀ ತರ ಬಾಲರಾಜ್ ವಾಡಿನ ಹೊಡೆದು ಬಡ್ದು ಬಂದ್ರೆ ಅವರು ಸತ್ಯನ ಹೇಳ್ತಾರೆ ಅನ್ಕೊಂಡಿದ್ದೀರಾ? ನನಗಿರೋ ಕೋಪದಲ್ಲಿ ಅವನನ್ನ ಸಾಯಿಸ್ತೆ ಸುಮ್ಮನೆ ಬಿಟ್ಟಿದ್ದೇನಲ್ಲ, ಅದೇ ದೊಡ್ಡ ವಿಷಯ. ಅಯ್ಯೋ ಧ್ರುವ ಅವರೇ, ನಾನು ನಿಮಗೇನ್ ಹೇಳಿ ಗೊತ್ತಾಗ್ತಿಲ್ಲ. ನೋಡಿ, ನಮ್ ಕೋಪ ಶತ್ರುಗಳಿಗೆ ಅನುಕೂಲ ಆಗ್ಬಾರ್ದು, ಅದಕ್ಕೆ ಹೇಳ್ತಿದ್ದೀನಿ ಸ್ವಲ್ಪ ಸಮಾಧಾನವಾಗಿರಿ ಅಂತ. ಸರಿ, ನಾನು ನಿನ್ಮೇಲೆ ಕೋಪದಲ್ಲಿ ನಡ್ಕೊಳಲ್. ಎಲ್ಲೋಗಿದ್ದೆ ನೀನು? ಮಮ್ಮನ್ನ ಕೇಳಿದ್ರೆ ಧ್ರುವ ಅವ್ರ ಜೊತೆ ಹೋದ್ಲು ಅಂತ ಹೇಳಿದ್ಲೆ ಹೊರತು ಬೇರೆ ಏನೋ ಗೊತ್ತಿಲ್ಲ ಅಂತ ಹೇಳಿದ್ಲು. ಏನಾಯ್ತು? ಅದು ಅಕ್ಕ